ಸಾಮಾನ್ಯವಾಗಿ ಆ, ಹೊಟ್ಟೆ ಹಸಿವಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅತ್ಯಂತ ಸರಳವಾದ ನೇರವಾದ ಪರಿಹಾರ ಇರುತ್ತಲ್ವಾ. ಹೌದು, ಖಂಡಿತ. ಏನಾದ್ರೂ ತಿಂತೀವಿ. ಎಕ್ಸಾಕ್ಟ್ಲಿ. ಹೊಟ್ಟೆಯಲ್ಲಿ ಚುರುಕಂದಾಗ ನಾವೇನಾದ್ರೂ ಒಂದು ತಿಂದ್ರೆ ಸಾಕು, ಆ ಹಸಿವು ಮಾಯ ಆಗುತ್ತೆ. ಇದು ಆಕ್ಚುಲಿ ಕೇವಲ ಜೀವಶಾಸ್ತ್ರದ ಒಂದು ಸಿಂಪಲ್ ಸಮೀಕರಣ ಅಷ್ಟೇ. ಕರೆಕ್ಟ್. ದೇಹದಲ್ಲಿ ಕ್ಯಾಲರಿ ಕೊರತೆ ಆಗುತ್ತೆ, ನಾವು ಊಟ ಮಾಡ್ತೀವಿ. ಅದೇ, ನಾವು ಆಹಾರದ ಮೂಲಕ ಆ ಕ್ಯಾಲರಿಗಳನ್ನ ತುಂಬಿಸ್ತೀವಿ, ಮೆದುಳಿಗೆ ತೃಪ್ತಿಯ ಸಂದೇಶ ಹೋಗುತ್ತೆ. ಆದ್ರೆ ಆ ಮನುಷ್ಯನ ಸ್ವಭಾವವನ್ನ ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ಏನ್ ಗೊತ್ತಾ, ಹೊಟ್ಟೆ ಕಂಠಪೂರ್ತಿ ತುಂಬಿದ್ರೂ ಕಾಡುವ ಒಂದು ವಿಚಿತ್ರವಾದ ಅತೃಪ್ತಿ ನಮ್ಮಲ್ಲಿ ಕಾಣುತ್ತೆ. ಓ ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಲ್ವಾ? ಅಲ್ಲಿ ಈ ಜೀವಶಾಸ್ತ್ರದ ಸಮೀಕರಣ ಕೆಲಸ ಮಾಡೋದಿಲ್ಲ. ಯಾವುದೋ ಒಂದು ಆಳವಾದ ಶೂನ್ಯತೆ. ಅದಷ್ಟೇ ಭೌತಿಕ ವಸ್ತುಗಳನ್ನ ತುಂಬಿದ್ರೂ, ಎಷ್ಟೇ ಸಂಪತ್ತು ಗಳಿಸಿದ್ರೂ ತುಂಬಲಾಗದ ಒಂದು ಖಾಲಿ ಜಾಗ ಅದು. ನೋಡಿ, ಆ ಖಾಲಿ ಜಾಗನೇ ಮನುಷ್ಯನನ್ನು ಸದಾ ಕಾಡುವ ನಿಖರವಾದ ಆಧ್ಯಾತ್ಮಿಕ ಶೂನ್ಯತೆ ಅಂತ ಹೇಳ್ಬಹುದು, ಅಥವಾ ಆಧ್ಯಾತ್ಮಿಕ ಹಸಿವು. ಹ್ಮ್ ಈ ಹಸಿವನ್ನು ನಾವು ಆ ಅಂಗಡಿಯಲ್ಲಿ ಸಿಗುವ ಯಾವುದೇ ವಸ್ತುವಿನಿಂದಾಗಲಿ ಅಥವಾ ಎಷ್ಟೇ ದುಬಾರಿಯಾದ ಆಹಾರದಿಂದಾಗಲಿ ನೀಗಲಿಸಲು ಖಂಡಿತ ಸಾಧ್ಯವಿಲ್ಲ. ನಿಜ. ಮನುಷ್ಯನ ಅಸ್ತಿತ್ವವೇ ಒಂದು ಸಂಕೀರ್ಣವಾದ ರಚನೆಯಲ್ವಾ? ನಾವು ಕೇವಲ ಮಾಂಸ ಮತ್ತು ಮೂಳೆಗಳ ಹಸಿವನ್ನು ಮಾತ್ರವಲ್ಲ, ಆ ಆತ್ಮದ ಹಸಿವನ್ನು ಒಟ್ಟಿಗೆ ಹೊತ್ಕೊಂಡೇ ತಿರುಗಾಡ್ತಿದೀವಿ. ಖಂಡಿತ. ಈ ಅತೃಪ್ತಿಯನ್ನು ವಿವರಿಸಲು ಆಧುನಿಕ ಮನೋವಿಜ್ಞಾನ ಹಲವು ಪದಗಳನ್ನ ಬಳಸಬಹುದು. ಆದರೆ ನಮ್ಮ ಪ್ರಾಚೀನ ಪಠ್ಯಗಳು ಇದನ್ನು ಅತ್ಯಂತ ಸರಳವಾಗಿ ಮತ್ತು ಅಷ್ಟೇ ಆಳವಾಗಿ ವಿಶ್ಲೇಷಣೆ ಮಾಡಿವೆ. ಹೌದು. ಮತ್ತು ಆಕ್ಚುಲಿ ಇವತ್ತು ನಮ್ಮ ಈ ಆಳವಾದ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ಆ ಹಲವಾರು ಅದ್ಭುತ ಲೇಖನಗಳು, ಐತಿಹಾಸಿಕ ಭಾಷಣಗಳು ಮತ್ತು ಬೈಬಲ್ ವ್ಯಾಖ್ಯಾನಗಳ ಆಧಾರದ ಮೇಲೆ ಇದೇ ಕುತೂಹಲಕಾರಿ ವಿಷಯದ ಒಳಹೊಕ್ಕು ನೋಡಲಿದ್ದೀವಿ. ಅಂದ್ರೆ ಯೇಸುಕ್ರಿಸ್ತನು ತನ್ನನ್ನು ತಾನು ಆ ಜೀವದ ರೊಟ್ಟಿ, ಅಂದ್ರೆ ಬ್ರೆಡ್ ಆಫ್ ಲೈಫ್, ಒಳ್ಳೆಯ ಕುರುಬ ಮತ್ತು ಆ ನಿಜವಾದ ದ್ರಾಕ್ಷಾಬಳ್ಳಿ ಅಂತ ಕರೆದುಕೊಂಡ ಆ ರೂಪಕಗಳ ಹಿಂದಿರುವ ಆಳವಾದ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ಗುರಿ. ಇದು ಇಂದಿನ ಚರ್ಚೆಗೆ ಅತ್ಯಂತ ಸೂಕ್ತವಾದ ಆರಂಭ ಅಂತಾನೆ ಹೇಳ್ಬಹುದು. ಹೌದಲ್ವಾ? ನಮ್ಮ ಮುಂದಿರುವ ಈ ಮೂಲವಸ್ತುಗಳು ಕೇವಲ ಭೌತಿಕ ಹಸಿವಿನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಬದಲಾಗಿ ಆ ದೈವಿಕ ಸ್ವೀಕಾರ, ಮಾನವ ಸಂಬಂಧಗಳು ಮತ್ತೆ ಆತ್ಯಂತಿಕ ನೆಮ್ಮದಿಯ ಕಡೆಗೆ ಬೆಳಕು ಚೆಲ್ಲುತ್ತಿವೆ. ಕರೆಕ್ಟ್. ಭೌತಿಕ ಮತ್ತು ಆಧ್ಯಾತ್ಮಿಕ ವಾಸ್ತವಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯ. ನಾವು ಕೇವಲ ಆ ಮೇಲ್ಮೈಯಲ್ಲಿರುವ ಕಥೆಗಳನ್ನು ಓದುವುದಿಲ್ಲ, ಬದಲಾಗಿ ಈ ಪ್ರಬಲ ರೂಪಕಗಳು ಸಾವಿರಾರು ವರ್ಷಗಳ ನಂತರವೂ ಮನುಷ್ಯನ ಅಸ್ತಿತ್ವಕ್ಕೆ ಹೇಗೆ ಸಂಬಂಧಿಸಿವೆ ಅಂತ ನೋಡ್ಲಿದ್ದೀವಿ. ಹಾಗಾದರೆ ಆ ಭೌತಿಕ ಹಸಿವಿನ ಒಂದು ಪ್ರಸಿದ್ಧ ಘಟನೆಯಿಂದಲೇ ನಾವು ಪ್ರಾರಂಭ ಮಾಡೋಣ. ಖಂಡಿತ ಮಾಡೋಣ. ನಮ್ಮ ಮೂಲಗಳಲ್ಲಿ ಪ್ರಸ್ತಾಪವಾಗಿರುವ ಆ 5,000 ಜನರ ಭೋಜನದ ಅದ್ಭುತ. ಒಂದು ದೊಡ್ಡ ಜನಸ್ತೋಮ ಬೆಟ್ಟದ ಮೇಲೆ ಹಸಿವಿನಿಂದ ಕಾಯ್ತಾ ಇರುತ್ತೆ. ಆ ಕಾಲದಲ್ಲಿ ಇಷ್ಟು ದೊಡ್ಡ ಗುಂಪಿಗೆ ಆಹಾರ ಒದಗಿಸುವುದೆಂದರೆ ಆಕ್ಚುಲಿ ಸಾಮಾನ್ಯ ಮಾತಲ್ಲ. ಹೌದು. ಆಗ ಅಲ್ಲಿಗೆ ಒಬ್ಬ ಸಣ್ಣ ಹುಡುಗ ಬರ್ತಾನೆ. ಆತನ ಬಳಿ ಇದ್ದದ್ದು ಕೇವಲ 5 ಬಾರ್ಲಿ ರೊಟ್ಟಿ ಮತ್ತು 2 ಮೀನುಗಳು. ಕೇವಲ ಅಷ್ಟೇ. ಹೌದು, ಇದು ಆತನ ಮಧ್ಯಾಹ್ನದ ಊಟ ಆಗಿರಬಹುದು ಅಷ್ಟೇ. ಆ ಸಣ್ಣ ಹುಡುಗ ತನ್ನ ಬಳಿ ಇದ್ದ ಆ ದಿನದ ಆಹಾರವನ್ನ ತನಗೂ ಹಸಿವಿದ್ರೂ ಕೂಡ ನಿಸ್ವಾರ್ಥತೆಯಿಂದ ಹಂಚಿಕೊಳ್ಳಲು ಮುಂದಾಗುವುದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ಅಲ್ವಾ? ಹೌದು. ಮತ್ತು ಈ ಘಟನೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಸೂಕ್ಷ್ಮ ಇದೆ. ಏನದು? ನೋಡಿ, ಈ 5 ಬಾರ್ಲಿ ರೊಟ್ಟಿ ಮತ್ತು 2 ಮೀನುಗಳು ಆ ಕಾಲದ ಅತ್ಯಂತ ಕಡುಬಡವರ ಕನಿಷ್ಠ ಆಹಾರ ಆಗಿತ್ತು. ಓ, ಅಂದ್ರೆ ಅದು ಶ್ರೀಮಂತರ ಊಟ ಅಲ್ಲ. ಅಲ್ಲವೇ ಅಲ್ಲ. ಗೋಧಿಯ ರೊಟ್ಟಿ ಶ್ರೀಮಂತರಿಗೆ ಸೇರಿದ್ದಾಗಿದ್ರೆ ಈ ಬಾರ್ಲಿ ರೊಟ್ಟಿ ಅತ್ಯಂತ ಕೆಳಸ್ತರದ ಜನರ ಆಹಾರ ಆಗಿತ್ತು. ಆದರೂ ಆ ಸಣ್ಣ ಹುಡುಗ ಅದನ್ನ ಕೊಡ್ತಾನೆ. ವಾವ್! ಯೇಸು ಆ ಬಡವನ ಆಹಾರವನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಆ ಅಪಾರ ಜನಸ್ತೋಮಕ್ಕೆ ಹಂಚ್ತಾನೆ. ಆಶ್ಚರ್ಯ ಅಂದ್ರೆ ಎಲ್ಲರೂ ತಮಗೆ ಬೇಕಾದಷ್ಟು ಹೊಟ್ಟೆ ಬಿರಿಯುವಷ್ಟು ತಿಂದ್ರೂ ಕೊನೆಗೆ 12 ಬುಟ್ಟಿಗಳಷ್ಟು ಉಳಿಯುತ್ತೆ. ಅಬ್ಬಾ! ಆದ್ರೆ ಇಲ್ಲೇನ್ ಗೊತ್ತಾ, ಈ ಅದ್ಭುತವನ್ನು ನೋಡಿದ ತಕ್ಷಣ ಆ ಜನರ ಪ್ರತಿಕ್ರಿಯೆ ಹೇಗಿತ್ತು ಎಂಬುದೇ ಇಡೀ ಕಥೆಯ ದೊಡ್ಡ ತಿರುವು. ಹೌದು, ಅಲ್ಲಿಯೇ ಮನುಷ್ಯನ ಸ್ವಭಾವದ ನಿಜವಾದ ಬಣ್ಣ ಬಯಲಾಗೋದು. ಜನರಿಗೆ ಉಚಿತವಾಗಿ ಭರ್ಜರಿ ಊಟ ಸಿಕ್ತು ಅಲ್ವಾ, ಹೊಟ್ಟೆ ತುಂಬಿತು. ತಕ್ಷಣವೇ ಅವರು ಯೇಸುವನ್ನ ಹಿಡಿದು ತಮ್ಮ ರಾಜಕೀಯ ನಾಯಕನನ್ನಾಗಿ, ಅಂದ್ರೆ ತಮ್ಮ ರಾಜನನ್ನಾಗಿ ಮಾಡಲು ಮುಂದಾಗ್ತಾರೆ. ಹೌದು, ಅವರು ಆ ಯೇಸುವನ್ನ ಕೇವಲ ಭೌತಿಕ ಅಗತ್ಯಗಳನ್ನು ಪೂರೈಸುವ ಒಂದು ಯಂತ್ರ ಅಂತ ಅಂದ್ಕೊಳ್ತಾರೆ. ಎಕ್ಸಾಕ್ಟ್ಲಿ. ತಮ್ಮ ದಿನನಿತ್ಯದ ಹಸಿವನ್ನ ಯಾವುದೇ ಶ್ರಮ ಇಲ್ಲದೆ ಪೂರೈಸುವ ಯಂತ್ರ.
ಇದನ್ನು ನಾವು ಬಿಡಿಸಿ ನೋಡಿದ್ರೆ ಇದು ಹೇಗಿದೆ ಅಂದ್ರೆ ಆ ಜಗತ್ತಿನ ಅತ್ಯಂತ ಪ್ರಖ್ಯಾತ ಬಾಣಸಿಗ ಅಂದ್ರೆ ಒಬ್ಬ ಶೆಫ್ ತನ್ನೆಲ್ಲ ಕೌಶಲ್ಯ ಪ್ರೀತಿ ಮತ್ತು ಕಲಾತ್ಮಕತೆಯನ್ನ ಬಳಸಿ ಒಂದು ಅಪರೂಪದ ಭಕ್ಷ್ಯವನ್ನ ತಯಾರಿಸ್ತಾನೆ ಅಂತ ಕಲ್ಪಿಸ್ಕೊಳ್ಳಿ. ಆದರೆ ಜನರು ಆ ಕಲಾತ್ಮಕತೆಯನ್ನಾಗ್ಲಿ ಅಥವಾ ಆತನ ಹಿಂದಿರುವ ಪ್ರೀತಿಯನ್ನಾಗ್ಲಿ ಅರ್ಥ ಮಾಡ್ಕೊಳ್ದೆ ಕೇವಲ ಇಲ್ಲಿ ಉಚಿತವಾಗಿ ಕ್ಯಾಲರಿಗಳು ಸಿಗ್ತಿದೆ, ಬನ್ನಿ ಮುರುಬಿಳೋಣ ಅಂತ ಆತನ ಹಿಂದೆ ಓಡಿದಂತಿದೆ. ಖಂಡಿತ, ಆ ಹೋಲಿಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಯೇಸು ಕೇವಲ ಉಚಿತ ಊಟದ ಕ್ಯಾಂಟೀನ್ ಆಗಲು ಖಂಡಿತವಾಗಿಯೂ ಬಯಸಲಿಲ್ಲ. ಆ ಬಾಣಸಿಗನ ಹೋಲಿಕೆ ಇಲ್ಲಿನ ಪರಿಸ್ಥಿತಿಗೆ ಸರಿಯಾಗಿ ಕನ್ನಡಿ ಹಿಡಿದಂತಿದೆ. ಯೇಸು ಅಲ್ಲಿ ಮಾಡ್ತಿದ್ದದು ಕೇವಲ ಒಂದು ಜಾದೂ ಅಥವಾ ಅದ್ಭುತ ಆಗಿರ್ಲಿಲ್ಲ, ಅದು ಒಂದು ಸೂಚನೆ ಅಥವಾ ಸಂಕೇತ ಆಗಿತ್ತು. ಅಂದ್ರೆ ಒಂದು ಸೈನ್. ಹೌದು, ಒಂದು ಸೈನ್. ಆ ರೊಟ್ಟಿಗಳು ಆತನ ಹಿಂದಿರುವ ದೈವಿಕ ಶಕ್ತಿಯ ಕಡೆಗೆ ಬೊಟ್ಟು ಮಾಡುವ ಸಂಕೇತಗಳಾಗಿದ್ವು. ಆದರೆ ಜನರು ಆ ಸಂಕೇತವನ್ನು ನೋಡದೆ ಕೇವಲ ಆ ರೊಟ್ಟಿಯನ್ನು ಮಾತ್ರ ನೋಡಿದ್ರು. ಅದಕ್ಕಾಗಿಯೇ ಅವರು ಬಲವಂತವಾಗಿ ಆತನನ್ನು ರಾಜನನ್ನಾಗಿ ಮಾಡಲು ಮುಂದಾದಾಗ ಯೇಸು ಅಲ್ಲಿಂದ ತಪ್ಪಿಸ್ಕೊಂಡು ಆ ಬೆಟ್ಟದ ಕಡೆಗೆ ಹೊರಟೋಗ್ತಾನೆ. ಅಂದ್ರೆ ಅವರಿಗೆ ಆ ಭೌತಿಕ ವಸ್ತು ಮಾತ್ರ ಬೇಕಿತ್ತು. ಕರೆಕ್ಟ್. ಮರುದಿನ ಜನರು ಮತ್ತೆ ಆತನನ್ನು ಹುಡುಕೊಂಡು ಬಂದಾಗ ಆತನು ಅವರ ಆಲೋಚನೆಗೆ ನೇರವಾಗಿ ಸವಾಲ್ ಹಾಕ್ತಾನೆ. ನಾಶವಾಗುವ ಆಹಾರಕ್ಕಾಗಿ ಕೇವಲ ಹೊಟ್ಟೆ ತುಂಬಿಸುವ ವಸ್ತುವಿಗಾಗಿ ದುಡಿಯುವ ಬದಲು ಶಾಶ್ವತ ಜೀವನವನ್ನು ನೀಡುವ ಆಹಾರಕ್ಕಾಗಿ ಹುಡುಕುವಂತೆ ಕರೆ ನೀಡ್ತಾನೆ. ಮತ್ತು ಆ ಚರ್ಚೆ ಮುಂದುವರೆದು ಒಂದು ಪ್ರಬಲವಾದ ಘಟ್ಟವನ್ನ ತಲುಪುತ್ತೆ. ಈ ಭೌತಿಕ ಆಹಾರದಿಂದ ಆಧ್ಯಾತ್ಮಿಕ ಆಹಾರದತ್ತ ಚರ್ಚೆ ಹೊರಳಿದಾಗ ಆ ಜನರು ತಮ್ಮ ಇತಿಹಾಸವನ್ನ ಕೆದಕ್ತಾರೆ. ಹೌದು, ಮನ್ನಾ ಬಗ್ಗೆ ಮಾತಾಡ್ತಾರೆ. ಅದೇ ಆ ಮರುಭೂಮಿಯಲ್ಲಿ ಅಲೆದಾಡ್ತಿದ್ದಾಗ ನಾಯಕ ಮೋಶೆ ಸ್ವರ್ಗದಿಂದ ಮನ್ನಾ ಅನ್ನೋ ಆಹಾರವನ್ನ ತಂದುಕೊಟ್ಟಿದ್ದಾನಲ್ಲ, ನೀನು ಹಾಗೇನು ಮಾಡ್ತೀಯಾ ಅಂತ ಸವಾಲಾಗ್ತಾರೆ. ಹೌದು. ಆಗ ಯೇಸು ಕೇವಲ ಆಹಾರವನ್ನು ಕೊಡುವವನು ನಾನಲ್ಲ, ನಾನೇ ಜೀವದ ರೊಟ್ಟಿ ಅಂತ ಹೇಳ್ತಾನೆ. ಈ ಮಾತಿನ ಐತಿಹಾಸಿಕ ಹಿನ್ನೆಲೆಯನ್ನ ಒಮ್ಮೆ ನಾವು ಬಿಡಿಸಿ ನೋಡೋಣ. ಈ ನಾನೇ ಅನ್ನೋ ಪದದ ಹಿಂದೆ ಎಷ್ಟೊಂದು ಭಾರ ಇದೆ ಅಲ್ವಾ? ಖಂಡಿತ. ಈ ನಾನೇ ಅಂದ್ರೆ ಇಂಗ್ಲಿಷಲ್ಲಿ ಅಯಾಮ್ ಅಂತೀವಲ್ಲ, ಆ ಪದದ ಬಳಕೆಯು ಇಡೀ ಪ್ರಾಚೀನ ಇತಿಹಾಸದಲ್ಲಿ ಒಂದು ಭೂಕಂಪವನ್ನೇ ಸೃಷ್ಟಿ ಮಾಡುವಂಥ ಹೇಳಿಕೆಯದು. ಅಷ್ಟೊಂದು ಪ್ರಬಲವಾದದ್ದಾ? ಹೌದು. ಜಾನ್ ಬರೆದ ಸುವಾರ್ತೆಯಲ್ಲಿ ಬರುವ ಈ ಪದ ಕೇವಲ ಆ ವ್ಯಾಕರಣದ ಒಂದು ಸಾಧಾರಣ ತುಣುಕಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಆ ಮರುಭೂಮಿಯ ಉರಿಯುವ ಪೊದೆಯ ಬಳಿ ದೇವರು ಪ್ರವಾದಿ ಮೋಶೆಗೆ ತನ್ನ ಹೆಸರನ್ನು ಪ್ರಕಟಿಸುವಾಗ ನಾನೇ ನಾನಾಗಿದ್ದೇನೆ ಅಂತ ತಿಳಿಸ್ತಾನೆ. ಅಂದ್ರೆ ಇಂಗ್ಲಿಷಲ್ಲಿ ಐ ಆಮ್ ಹೂ ಐ ಆಮ್ ಅಂತ. ಎಕ್ಸಾಕ್ಟ್ಲಿ, ಯೆಹೋವಾ ಅಂತ. ಯೇಸು ಆ ಕಾಲದ ಧಾರ್ಮಿಕ ಮುಖಂಡರ ಮುಂದೆ ನಿಂತು ನಾನೇ ಜೀವದ ರೊಟ್ಟಿ ಅಂತ ಹೇಳಿದಾಗ ಆತನು ನೇರವಾಗಿ ದೇವರ ಸಮಾನತೆಯ ಪ್ರತಿಪಾದನೆಯನ್ನ ಮಾಡ್ತಿದ್ದ. ಅಬ್ಬಾ, ಇದು ಆ ಕಾಲದ ಯಹೂದಿ ಪಂಡಿತರಿಗೆ ದೇವನಿಂದನೆಯಾಗಿ ಅಂದ್ರೆ ಬ್ಲಾಸ್ಫೆಮಿ ತರ ಕಾಣಿಸ್ತಿತ್ತು ಅಲ್ವಾ? ಖಂಡಿತವಾಗಿಯೂ. ಅಷ್ಟೇ ಅಲ್ಲದೆ ಆ ಮರುಭೂಮಿಯಲ್ಲಿ ಇಸ್ರಾಯೇಲಿರು ತಿಂದ ಆ ಮನ್ನಾ ಕೇವಲ ತಾತ್ಕಾಲಿಕ ಆಗಿತ್ತು. ಅದು ಕೇವಲ 1 ದಿನದ ಮಟ್ಟಿಗೆ ಮಾತ್ರ ತಾಜಾ ಆಗಿರ್ತಿತ್ತು. ಅದನ್ನ ತಿಂದ ಆ ಇಡೀ ಪೀಳಿಗೆ ಅಂತಿಮವಾಗಿ ಮರಣ ಹೊಂದಿತು. ಆದರೆ ತಾನು ನೀಡುವ ತಾನೇ ಆಗಿರುವ ಈ ಜೀವದ ರೊಟ್ಟಿಯು ಎಂದಿಗೂ ನಾಶವಾಗದ ಮನುಷ್ಯನ ಆತ್ಮಕ್ಕೆ ಶಾಶ್ವತ ಜೀವವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಅನ್ನೋದನ್ನ ಆತ ಸ್ಪಷ್ಟಪಡಿಸ್ತಾನೆ. ನನಗಿಲ್ಲಿ ನಿಜಕ್ಕೂ ಆಶ್ಚರ್ಯ ಆಗುವ ವಿಷಯ ಅಂದ್ರೆ ಯೇಸು ತನ್ನನ್ನು ತಾನು ಹೋಲಿಸಿಕೊಳ್ಳಲು ಆರಿಸಿಕೊಂಡ ಆ ವಸ್ತು ಅಂದ್ರೆ ರೊಟ್ಟಿ. ಹೌದು, ಬ್ರೆಡ್ ಅಥವಾ ರೊಟ್ಟಿ. ಪ್ರಪಂಚದಾದ್ಯಂತ ಯಾವುದೇ ಸಂಸ್ಕೃತಿಯನ್ನ ತೆಗೆದುಕೊಂಡ್ರು ಆ ರೊಟ್ಟಿ ಅನ್ನೋದು ಮೂಲಭೂತ ಆಹಾರ, ಸ್ಟೇಪಲ್ ಫುಡ್ ಅಂತೀವಲ್ಲ ಹಾಗೆ. ಹೌದು. ಆತನು ತನ್ನನ್ನು ತಾನು ಆ ಶ್ರೀಮಂತರು ಮಾತ್ರ ತಿನ್ನುವ ಅತ್ಯಂತ ದುಬಾರಿ ಕ್ಯಾವಿಯರ್ ಅಥವಾ ಬೆಲೆಬಾಳುವ ಹಣ್ಣಿಗೆ ಹೋಲಿಸಿಕೊಳ್ಳಲಿಲ್ಲ. ಅತ್ಯಂತ ಸಾಮಾನ್ಯ ಬಡವರ ಗುಡಿಸಲಿಂದ ಹಿಡಿದು ಅರಮನೆಯವರೆಗೂ ಅತ್ಯಗತ್ಯವಾದ ಆ ರೊಟ್ಟಿಗೆ ಹೋಲಿಸಿಕೊಂಡ. ಕರೆಕ್ಟ್. ಇದು ಆತನು ಬಡವ, ಬಲ್ಲಿದ, ಜ್ಞಾನಿ, ಅಜ್ಞಾನಿ ಅನ್ನೋ ಭೇದವಿಲ್ಲದೆ ಎಲ್ಲರಿಗೂ ಲಭ್ಯವಿದ್ದಾನೆ ಮತ್ತು ಎಲ್ಲರ ಉಳಿವಿಗೂ ಆತನು ಅತ್ಯಗತ್ಯ ಅನ್ನೋದನ್ನ ಸಾರುವ ಅದ್ಭುತ ರೂಪಕ ಅಲ್ವಾ? ಹೌದು. ರೊಟ್ಟಿ ಅನ್ನೋದು ಯಾವುದೇ ಐಷಾರಾಮಿ ವಸ್ತುವಲ್ಲ, ಅದು ಜೀವನಾಧಾರ. ತನ್ನನ್ನು ಜೀವದ ರೊಟ್ಟಿ ಅಂತ ಕರೆದುಕೊಳ್ಳುವ ಮೂಲಕ ಮನುಷ್ಯನ ಆಧ್ಯಾತ್ಮಿಕ ಉಳಿವಿಗಾಗಿ ತಾನು ಕೇವಲ ಒಂದು ಆಯ್ಕೆಯಲ್ಲ, ಬದಲಾಗಿ ಮೂಲಭೂತ ಅವಶ್ಯಕತೆ ಅಂತ ಆತ ಹೇಳ್ತಿದ್ದಾನೆ. ವಾವ್! ರೊಟ್ಟಿಯನ್ನು ತಿಂದ್ರೆ ಮಾತ್ರ ದೇಹಕ್ಕೆ ಶಕ್ತಿ, ಹಾಗೆಯೇ ಆತನನ್ನು ಸ್ವೀಕರಿಸಿದ್ರೆ ಮಾತ್ರ ಆತ್ಮಕ್ಕೆ ಜೀವ. ಆದ್ರೆ ಇಲ್ಲಿ ಆ ಮನುಷ್ಯನ ಅಹಂಕಾರಕ್ಕೆ ಪೆಟ್ಟು ಬೀಳೋದು ಹೇಗೆ ಅಂತ ನೋಡಿ. ನಮ್ಮ ಮೂಲಗಳ ಪ್ರಕಾರ ಈ ಶಾಶ್ವತ ತೃಪ್ತಿಯನ್ನು ನೀಡುವ ರೊಟ್ಟಿಯನ್ನು ಪಡೆಯಲು ಇರುವ ಏಕೈಕ ಮಾರ್ಗ ಎಂದರೆ ಯೇಸುವಿನ ಬಳಿಗೆ ಬರುವುದು ಮತ್ತು ಆತನನ್ನು ನಂಬುವುದು. ಅಂದರೆ ಇದು ಸಂಪೂರ್ಣವಾಗಿ ಉಚಿತ. ಹೌದು.
ಆದರೆ ಆ ಮನುಷ್ಯನ ಸ್ವಭಾವಕ್ಕೆ ಉಚಿತವಾಗಿ ಏನನ್ನಾದರೂ ಪಡೆಯುವುದು ಅಷ್ಟು ಇಷ್ಟ ಆಗೋದಿಲ್ಲ. ಕರೆಕ್ಟ್. ನಾವು ನಮ್ಮ ಶ್ರಮದಿಂದ, ನಮ್ಮ ಒಳ್ಳೆಯ ಕೆಲಸಗಳಿಂದ, ತಪಸ್ಸಿನಿಂದ ಅಥವಾ ನಮ್ಮದೇ ಸ್ವಂತ ಪುಣ್ಯದಿಂದ ಈ ಆಧ್ಯಾತ್ಮಿಕ ತೃಪ್ತಿಯನ್ನು ಗಳಿಸಬೇಕು ಅಂತ ಹಂಬಲಿಸ್ತೀವಿ. ಕರೆಕ್ಟ್. ನಾವು ಕೇವಲ ಬಂದು ಸ್ವೀಕರಿಸಬೇಕು ಅನ್ನೋದು ನಮ್ಮ ಸ್ವಭಾವಕ್ಕೆ ವಿರುದ್ಧವಾದದ್ದಲ್ವೇ? ನಾವು ನಮ್ಮದೇ ಅರ್ಹತೆಯಿಂದ ಇದನ್ನು ಯಾಕೆ ಪಡೆಯಲು ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಆಕ್ಚುಲಿ ನೀವು ಹೇಳ್ತಿರೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಮೂಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಮನುಷ್ಯರು ಯಾವಾಗ್ಲೂ ತಮ್ಮ ಸಾಧನೆಯಿಂದ ಎಲ್ಲವನ್ನೂ ಅಳಿತಾರೆ. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಅಂಕ, ಕೆಟ್ಟ ಕೆಲಸ ಮಾಡಿದ್ರೆ ಅಂಕ ಕಡಿತ. ಹೀಗೆ ಸ್ವರ್ಗವನ್ನು ಒಂದು ಪಾಯಿಂಟ್ ಸಿಸ್ಟಮ್ ತರ ನೋಡ್ತಾರೆ. ಹೌದು, ಎಕ್ಸಾಕ್ಟ್ಲಿ, ಒಂದು ಅಂಕಗಳ ಆಟದ ಹಾಗೆ. ಆದ್ರೆ ನಮ್ಮ ಮುಂದಿರುವ ಮೂಲಗಳು ಈ ಕಲ್ಪನೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ. ಯಾಕೆಂದ್ರೆ ಎಲ್ಲರೂ ಪಾಪ ಮಾಡಿದ್ರಿಂದ, ಅಂದ್ರೆ ಮನುಷ್ಯನ ಸ್ವಭಾವವೇ ಕಳಂಕಿತವಾಗಿರೋದ್ರಿಂದ, ಮನುಷ್ಯನ ಆ ಸ್ವಂತ ಶ್ರಮದಿಂದ ಆ ಪರಿಪೂರ್ಣವಾದ ದೈವಿಕತೆಯನ್ನ ತಲುಪುವುದು ಅಸಾಧ್ಯ. ಅಂದ್ರೆ ನಾವು ನಮ್ಮಷ್ಟಕ್ಕೆ ನಾವು ಪರಿಪೂರ್ಣ ಆಗೋಕೆ ಆಗಲ್ಲ. ಖಂಡಿತ ಆಗಲ್ಲ. ನಾವೆಷ್ಟೇ ಒಳ್ಳೆಯವರಾಗ್ಲೂ ಪ್ರಯತ್ನಪಟ್ರೂ ಆ ಪರಿಪೂರ್ಣತೆಗೆ ನಾವು ಸಾಟಿಯಾಗಲಾರೆವು. ಇಲ್ಲಿಯೇ ಆ ದೈವಿಕ ವಿನಿಮಯ ಅಂದ್ರೆ ಡಿವೈನ್ ಟ್ರಾನ್ಸಾಕ್ಷನ್ ಅನ್ನೋ ಅದ್ಭುತ ಪ್ರಕ್ರಿಯೆ ನಡೆಯೋದು. ಓಹೋ, ಈ ದೈವಿಕ ವಿನಿಮಯ, ಇದರ ಹಿಂದಿನ ತರ್ಕವನ್ನ ಇನ್ನಷ್ಟು ಬಿಡಿಸಿಗೆಳಬೋದಾ? ನಾವು ಏನನ್ನೂ ಕೊಡದೆ ವಿನಿಮಯ ಹೇಗ್ ಸಾಧ್ಯ ಆಗತ್ತೆ? ನೋಡಿ, ಈ ವಿನಿಮಯ ಜಗತ್ತಿನ ಯಾವುದೇ ವ್ಯಾಪಾರ ನಿಯಮಗಳಿಗೆ ಒಳಪಡುವುದಿಲ್ಲ. ಮನುಷ್ಯರು ತಮ್ಮ ಪಾಪ, ತಪ್ಪುಗಳು ಮತ್ತು ಆ ಅಪೂರ್ಣತೆಯ ಭಾರದಿಂದ ದೇವರಿಂದ ದೂರವಾಗಿದ್ದಾರೆ. ಯೇಸು ಮನುಷ್ಯಕುಲದ ಆ ಇಡೀ ಪಾಪದ ಭಾರವನ್ನ ತನ್ನ ಮೇಲೆ ಹೊತ್ತುಕೊಳ್ತಾನೆ ಮತ್ತು ಪ್ರತಿಯಾಗಿ ತನ್ನ ಪರಿಪೂರ್ಣತೆಯನ್ನ, ಅಂದ್ರೆ ತನ್ನ ನೀತಿಯನ್ನ, ರೈಚಸ್ನೆಸ್ ಅಂತೀವಲ್ಲ, ಅದನ್ನ ಆತನನ್ನು ನಂಬುವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಾನೆ. ಹಬ್ಬ. ಅಂದ್ರೆ ನಮ್ಮ ಕೊಳಕಾದ ಬಟ್ಟೆಯನ್ನ ಆತನು ತೆಗೆದುಕೊಂಡು ತನ್ನ ಶುಭ್ರವಾದ ರಾಜವಸ್ತ್ರವನ್ನ ನಮ್ಗೆ ತೊಡಿಸ್ತಾನೆ. ಈ ವಿನಿಮಯ ಆ ಮನುಷ್ಯನಿಗೆ ಅಸಾಧ್ಯವಾದದ್ದನ್ನ ದೇವರು ಪ್ರೀತಿಯಿಂದ ಉಚಿತವಾಗಿ ನೀಡುವುದನ್ನ ಸೂಚಿಸುತ್ತೆ. ಆದ್ದರಿಂದಲೇ ಇದನ್ನು ಯಾವುದೇ ಸ್ವಂತ ಶ್ರಮದಿಂದ ಗಳಿಸಲು ಖಂಡಿತ ಸಾಧ್ಯವಿಲ್ಲ. ಕೇವಲ ನಂಬಿಕೆಯಿಂದ ಸ್ವೀಕರಿಸಬಹುದಷ್ಟೇ. ವಾವ್, ಇದು ದೈವಿಕ ಸ್ವೀಕಾರದ ಅತ್ಯುನ್ನತ ಉದಾಹರಣೆ. ಈ ಉಚಿತ ಸ್ವೀಕಾರವನ್ನ ವಿವರಿಸಲು ನಮ್ಮ ಮೂಲಗಳಲ್ಲಿ ಫಾವೆಲ್ಲಿ ಮಾರ್ಟಿಮರ್ ಅವರ ಒಂದು ಅದ್ಭುತವಾದ ಭಾಷಣದ ಉದಾಹರಣೆ ಇದೆ. ಓ ಹೌದು, ಆ ಕಥೆ. ಒಂದು ಕ್ಷಣ ಇದನ್ನ ಕಲ್ಪಿಸ್ಕೊಳ್ಳಿ. ಒಬ್ಬ ಬಡ ಪೋಷಕರು ಮಾರಣಾಂತಿಕ ಕಾಯಿಲೆಯಿಂದ ಮರಣಶೈಲಿಯಲ್ಲಿದ್ದಾರೆ. ಅವರ ಕಣ್ಣೆದುರು ತಮ್ಮ ಅನಾಥ, ಹಸಿವಿನಿಂದ ಕಳೆಗುಂದಿದ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ತಮ್ಮನ್ನು ತಾವು ನೋಡಿಕೊಳ್ಳುವ ಯಾವುದೇ ಶಕ್ತಿಯಿಲ್ಲ. ಆಗ ಅಲ್ಲಿಗೆ ಒಬ್ಬ ದಯಾಮಯ್ಯಾದ ಶ್ರೀಮಂತ ಬಂದು ಆ ಮಕ್ಕಳನ್ನ ಸಂಪೂರ್ಣವಾಗಿ ದತ್ತು ಪಡೆಯುವ ವಾಗ್ದಾನ ಮಾಡ್ತಾನೆ. ಕರೆಕ್ಟ್. ಆತನು ಆ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತು ತನ್ನ ಸ್ವಂತ ಮಕ್ಕಳಂತೆ ತನ್ನ ಮನೆಯಲ್ಲಿ ಸ್ಥಾನ ನೀಡ್ತಾನೆ. ಆ ಮಕ್ಕಳು ಆ ಮನೆಯನ್ನ ಪ್ರವೇಶಿಸಲು ಯಾವುದೇ ಕೆಲಸ ಮಾಡಬೇಕಾಗಿಲ್ಲ. ಕೇವಲ ಆತನ ಪ್ರೀತಿಯನ್ನ ಒಪ್ಪಿಕೊಂಡ್ರೆ ಸಾಕು. ಮಾರ್ಟಿಮರ್ ಅವರು ವಿವರಿಸುವಂತೆ, ತಂದೆಯಾದ ದೇವರು ವಿಶ್ವಾಸಿಗಳನ್ನ ದೇವಕುಮಾರನಿಗೆ ನೀಡಿದ ಉಡುಗೊರೆ ಇದ್ದಂತೆ ಇದು. ಯೇಸು ಯೋಗ್ಯರಲ್ಲದವರನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತಾನೆ ಮತ್ತು ಆತನ ಬಳಿಗೆ ಬರುವವರನ್ನ ಆತನು ಎಂದಿಗೂ ಯಾವುದೇ ಕಾರಣಕ್ಕೂ ಹೊರಹಾಕುವುದಿಲ್ಲ. ಆ ಕಥೆ ನಿಜಕ್ಕೂ ಆ ದೈವಿಕ ಸ್ವೀಕಾರದ ಭಾವನಾತ್ಮಕ ಆಳವನ್ನ ಅತ್ಯಂತ ಸುಂದರವಾಗಿ ಕಟ್ಟಿಕೊಡುತ್ತೆ. ಇದೇ ವಿಷಯವನ್ನ ಆಧುನಿಕ ಸಂದರ್ಭಕ್ಕೆ ತರೋದಾದ್ರೆ ಆ ಜೇಸನ್ ಎಲ್ಲೆರ್ಬಿ ಅವರ ಲೇಖನದಲ್ಲಿ ಬರುವ ಇನ್ನೊಂದು ಉದಾಹರಣೆಯೂ ಅಷ್ಟೇ ಮನಮುಟ್ಟುವಂತಿದೆ. ಯಾವುದದು? ಅವರು ಆ ಒಂದು ಗುಂಪು ಹದಿಹರೆಯದ ಮಕ್ಕಳೊಡನೆ ವಾರಗಟ್ಟಲೆ ಕಾಡಿನಲ್ಲಿ ಕ್ಯಾಂಪ್ ಮಾಡಿರುವ ಕಥೆಯನ್ನ ಹಂಚ್ಕೊಳ್ತಾರೆ. ಓ, ಆ ಕ್ಯಾಂಪಿಂಗ್ ಕಥೆ. ಹೌದು. ಆ ಕ್ಯಾಂಪಿಂಗ್ ಎಷ್ಟು ದಣಿಸುವಂತಿರುತ್ತೆ ಅಂದ್ರೆ, ಬೆಳಗಿನಿಂದ ಸಂಜೆವರೆಗೆ ಬೆವರು, ಧೂಳು, ಕೀಟಗಳ ಕಾಟ, ಟೆಂಟ್ ಕಟ್ಟೋದು, ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಹೀಗೆ ಪ್ರತಿ ಕ್ಷಣವೂ ಶ್ರಮನೆ. ಅಬ್ಬಾ, ಸುಸ್ತಾಗೋಗಿರ್ತಾರೆ. ಎಕ್ಸಾಕ್ಟ್ಲಿ. ಎಲ್ಲೆರ್ಬಿ ಅವರು ಆ ವಾರದ ಕೊನೆಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಹೈರಾಣಾಗಿರ್ತಾರೆ. ಕೊನೆಗೆ ಆ ಕ್ಯಾಂಪ್ ಮುಗ್ದು ನದೀ ತೀರದ ಒಂದು ಸುಂದರವಾದ ಕ್ಯಾಬಿನ್ ತಲುಪಿದಾಗ ಅಲ್ಲಿ ಅವರಿಗಾಗಿಯೇ ಭವ್ಯವಾದ ಭೋಜನವನ್ನು ಸಿದ್ಧಪಡಿಸಲಾಗಿರುತ್ತೆ. ಅವರು ಅಲ್ಲಿ ಒಂದು ಬೆರಳು ಕೂಡ ಎತ್ತುವಂತಿಮ, ಕೇವಲ ಕುಳಿತು ಆ ಭೋಜನವನ್ನ ಸವಿದು ತೃಪ್ತಿ ಪಡ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ಸಿಕ್ಕ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನ ಒಮ್ಮೆ ಊಹಿಸ್ಕೊಳ್ಳಿ. ನಮ್ಮ ಆತ್ಮವು ಕೂಡ ಹೀಗೆಯೇ ದಣಿದಿರುತ್ತೆ. ಜಗತ್ತಿನ ಜಂಜಾಟಗಳಲ್ಲಿ, ನಮ್ಮದೇ ಆದ ಸರಿತಪ್ಪುಗಳ ಲೆಕ್ಕಾಚಾರಗಳಲ್ಲಿ, ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಆತ್ಮವು ಸುಸ್ತಾಗಿರುತ್ತೆ. ನಿಜ.
ಮತ್ತು ಕ್ರಿಸ್ತನ ಆ ಮೇಜಿನ ಬಳಿ ಮಾತ್ರ ಯಾವುದೇ ಷರತ್ತುಗಳಿಲ್ಲದ ಇಂತಹ ಶಾಶ್ವತ ತೃಪ್ತಿ ಮತ್ತು ವಿಶ್ರಾಂತಿ ಸಿಗುತ್ತೆ. ಆ ಕ್ಯಾಂಪಿಂಗ್ ಉದಾಹರಣೆ ನಿಜಕ್ಕೂ ನಮ್ಮ ದಿನನಿತ್ಯದ ಓಟಕ್ಕೆ ಸರಿಯಾಗಿ ಹೊಂದುತ್ತೆ. ಆದ್ರೆ ನೋಡಿ, ಇಲ್ಲಿಗೆ ವಿಷಯ ಮುಗಿಯೋದಿಲ್ಲ. ಇನ್ನೇನಿದೆ? ನನಗೆ ಹೊಟ್ಟೆ ತುಂಬಿತು, ವಿಶ್ರಾಂತಿಯೂ ಸಿಕ್ತು. ಆದರೆ ಆ ಮನುಷ್ಯನ ಆಧ್ಯಾತ್ಮಿಕ ಜೀವವನ್ನು ಉಳಿಸ್ಕೊಳ್ಳಲು ಕೇವಲ ಒಳಗೆ ಹೋಗುವ ಆಹಾರ ಮಾತ್ರ ಸಾಲದು. ಹೊರಗಿನ ಪ್ರಪಂಚದ ಅಪಾಯಗಳಿಂದ ರಕ್ಷಣೆಯೂ ಬೇಕು ಮತ್ತು ಸರಿಯಾದ ಮಾರ್ಗದರ್ಶನವೂ ಬೇಕು. ಕರೆಕ್ಟ್. ಹೊಟ್ಟೆ ತುಂಬಿದ ಕೂಡಲೇ ಮನುಷ್ಯನ ಮುಂದಿನ ಸಹಜ ಪ್ರವೃತ್ತಿ ಭದ್ರತೆಯ ಕಡೆಗೆ ತಿರುಗುವುದು. ಆದ್ರಿಂದಲೇ ಯೇಸು ಕೇವಲ ರೊಟ್ಟಿಯಾಗಿ ಉಳಿಯದೆ ತನ್ನನ್ನು ತಾನು ಆ ಒಳ್ಳೆಯ ಕುರುಬ ಅಥವಾ ಗುಡ್ ಶೆಪರ್ಡ್ ಮತ್ತು ನಿಜವಾದ ದ್ರಾಕ್ಷಾಬಳ್ಳಿ ಅಂದರೆ ಟ್ರೂ ವೈನ್ ಎಂಬ ರೂಪಕಗಳ ಮೂಲಕವೂ ಪರಿಚಯ ಮಾಡ್ಕೊಳ್ತಾನೆ. ಹೌದು, ಆಹಾರದ ನಂತರದ ಅತ್ಯಂತ ದೊಡ್ಡ ಅವಶ್ಯಕತೆ ಅಂದ್ರೆ ಭದ್ರತೆನೆ. ಈ ಒಳ್ಳೆಯ ಕುರುಬನ ರೂಪಕವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಕಾಲದ ಸಮಾಜ ಹೇಗಿತ್ತು ಅಂತ ನಾವು ನೋಡಬೇಕು. ಹೇಗಿತ್ತು ಆ ಸಮಾಜ? ಆ ಕಾಲದ ಜೆರೂಸಲೇಮಿನ ದೇವಸ್ಥಾನದ ಕೆಲವು ಧಾರ್ಮಿಕ ಮುಖಂಡರನ್ನ ಗಮನಿಸಿ. ಅವರು ಜನರನ್ನ ಆಧ್ಯಾತ್ಮಿಕವಾಗಿ ಪೋಷಿಸುವ ಬದಲು ತಮ್ಮ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ಅವರನ್ನ ಶೋಷಣೆ ಮಾಡ್ತಿದ್ರು. ಓ, ಏಸು ಅವರನ್ನ ಕಳ್ಳರು ಮತ್ತು ಡಕಾಯಿತರು ಅಂತ ಕಠಿಣವಾಗಿ ಟೀಕಿಸ್ತಾನೆ. ಯಾಕೆ ಅಂದ್ರೆ ಅವರು ಮಂದೆಯನ್ನ ರಕ್ಷಿಸುವ ಬದಲು ಅದರ ಲಾಭ ಪಡಿತಿದ್ರು. ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಯೇಸು ತನ್ನನ್ನು ತಾನು ಒಳ್ಳೆಯ ಕುರುಬ ಅಂತ ಕರೆದುಕೊಳ್ತಾನೆ. ಒಬ್ಬ ನಿಜವಾದ ಕುರುಬನು ತನ್ನ ಪ್ರತಿಯೊಂದು ಕುರಿಯನ್ನು ಅದರ ಹೆಸರಿಡಿದು ಕರೀತಾನೆ, ಅವುಗಳ ಧ್ವನಿಯನ್ನು ಗುರುತಿಸ್ತಾನೆ. ಅಂದ್ರೆ ಆ ಪರ್ಸನಲ್ ಕನೆಕ್ಷನ್ ಇರುತ್ತೆ. ಖಂಡಿತ. ರಾತ್ರಿಯ ಹೊತ್ತು ಆತನೇ ಕುರಿ ದೊಡ್ಡಿಯ ಬಾಗಿಲಿಗೆ ಅಡ್ಡಲಾಗಿ ಮಲಗುತ್ತಾನೆ. ಅಂದ್ರೆ ಆತನೇ ಆ ಬಾಗಿಲು ಅಥವಾ ಗೇಟ್. ವಾವ್. ಯಾವುದೇ ಕಾಡು ಪ್ರಾಣಿ ಒಳಬರಬೇಕಾದ್ರೂ ಆತನನ್ನು ದಾಟಿಯೇ ಬರಬೇಕು. ಅಗತ್ಯ ಬಿದ್ದರೆ ತನ್ನ ಕುರಿಗಳಿಗಾಗಿ ಆತನು ಪ್ರಾಣವನ್ನೇ ಕೊಡ್ತಾನೆ. ಆ ಬಾಗಿಲಿನ ಮೂಲಕ ಹೋದ್ರೆ ಮಾತ್ರ ಭದ್ರತೆ ಅನ್ನೋದು ಇದರ ಆಳವಾದ ಅರ್ಥ. ಭದ್ರತೆ ಜೊತೆಗೆ ಆ ಬೆಳವಣಿಗೆಯೂ ಮುಖ್ಯ ಅಲ್ವಾ? ಅಲ್ಲಿಯೇ ಆ ನಿಜವಾದ ದ್ರಾಕ್ಷಾಬಳ್ಳಿ ರೂಪಕ ಬರೋದು. ಹೌದು, ಟ್ರೂ ವೈನ್. ಯೇಸು ನಿಜವಾದ ದ್ರಾಕ್ಷಬಳ್ಳಿ ಮತ್ತು ನಾವು ಕೇವಲ ಕೊಂಬೆಗಳು. ಇದನ್ನೇ ಆಧುನಿಕ ಯುಗಕ್ಕೆ ತಂದು ಹೇಳೋದಾದ್ರೆ ಆ ಮನೆಯ ವಿದ್ಯುತ್ ಜಾಲದಂತೆ ಅಥವಾ ಪವರ್ ಗ್ರಿಡ್ ತರ ಇದನ್ನೇಕೆ ಯೋಚಿಸಬಾರದು. ಪವರ್ ಗ್ರಿಡ್ ಹೋಲಿಕೆ ಚೆನ್ನಾಗಿದೆ. ಮನೆಯಲ್ಲಿ ನಾವು ಅತ್ಯಂತ ದುಬಾರಿಯಾದ ಸುಂದರವಾದ ಲೈಟ್ಗಳನ್ನ ಅಳವಡಿಸಿರ್ಬೋದು. ಆದರೆ ಮುಖ್ಯ ವಿದ್ಯುತ್ ಸಂಪರ್ಕದಿಂದ ಆ ಮನೆಯ ವೈರ್ ಕಟಿತಗೊಂಡ್ರೆ ಆ ಸುಂದರವಾದ ಲೈಟ್ಗಳಿಗೆ ಯಾವುದೇ ಬೆಲೆ ಇರೋದಿಲ್ವಲ್ವಾ? ಕರೆಕ್ಟ್. ಕತ್ಲಲ್ಲಿರ್ಬೇಕಾಗತ್ತೆ. ಕತ್ತಲಲ್ಲಿ ಅವು ಕೇವಲ ಗಾಜಿನ ತುಂಡುಗಳಷ್ಟೇ. ಯೇಸುವಿನೊಡನೆ ಸಂಪರ್ಕದಲ್ಲಿರುವುದು ಅಂದ್ರೆ ಇದೇ ಅಲ್ವಾ? ನಾವೆಷ್ಟೇ ಸಮರ್ಥರಾಗಿದ್ರೂ ಆ ಮೂಲ ಶಕ್ತಿಯ ಸಂಪರ್ಕ ಇಲ್ಲದೆ ನಾವು ಆಧ್ಯಾತ್ಮಿಕವಾಗಿ ಬೆಳಗಲು ಖಂಡಿತ ಸಾಧ್ಯವಿಲ್ಲ. ಇದು ನಿಖರವಾದ ಹಾಗೂ ಅತ್ಯಂತ ಪ್ರಾಯೋಗಿಕವಾದ ಹೋಲಿಕೆ. ಯೇಸುವೇ ಆ ಮೂಲ ವಿದ್ಯುತ್ ಶಕ್ತಿ. ಆದರೆ ಈ ವಿದ್ಯುಜ್ಜಾಲದ ಉದಾಹರಣೆಯನ್ನು ಇನ್ನಷ್ಟು ವಿಸ್ತರಿಸುವುದಾದ್ರೆ, ಒಂದು ವ್ಯವಸ್ಥಿತವಾದ ಗ್ರಿಡ್ ನಿರ್ವಹಣೆ ಇಲ್ಲದೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹೌದು, ಓವರ್ಲೋಡ್ ಆಗ್ಬೋದು. ಎಕ್ಸಾಕ್ಟ್ಲಿ. ಅಲ್ಲಿ ಓವರ್ಲೋಡ್ ಆಗಬಹುದು. ಆದ್ದರಿಂದ ನಿರಂತರ ನಿರ್ವಹಣೆ ಅಗತ್ಯ. ಅದೇ ರೀತಿ ಆ ದ್ರಾಕ್ಷಾಬಳ್ಳಿಯ ರೂಪಕದಲ್ಲಿ ಸಮರುವಿಕೆ ಅಥವಾ ಪ್ರೂನಿಂಗ್ ಅನ್ನೋ ಪ್ರಮುಖ ಪ್ರಕ್ರಿಯೆ ಬರುತ್ತೆ. ದೇವರಿಲ್ಲಿ ತೋಟಗಾರನಾಗಿದ್ದು ಕೇವಲ ಸಂಪರ್ಕವನ್ನು ಒದಗಿಸುವುದು ಮಾತ್ರವಲ್ಲ, ಆ ಕೊಂಬೆಗಳು ಇನ್ನಷ್ಟು ಫಲ ಕೊಡುವಂತೆ ಅವುಗಳನ್ನ ಸಮರುತ್ತಾನೆ. ಆದರೆ ಸಮರುವಿಕೆ ಅಂದ್ರೆ ಕತ್ತರಿಸುವುದಲ್ವಾ? ಈ ಕತ್ತರಿಸೋದು ಯಾವಾಗ್ಲೂ ನೋವಿನಿಂದ ಕೂಡಿರುತ್ತೆ. ಹೌದು. ಒಂದು ಜೀವಂತ ಸಸ್ಯದ ಭಾಗವನ್ನು ಕತ್ತರಿಸಿ ಹಾಕುವುದು ನೋಡಲು ಕ್ರೂರವಾಗಿ ಕಾಣಬಹುದು. ನಮ್ಮ ಜೀವನಕ್ಕೂ ಇದನ್ನು ಅನ್ವಯಿಸುವುದಾದರೆ ನಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನ, ನಮಗೆ ಪ್ರಿಯವಾದ ಆದರೆ ನಮಗೆ ಬೇಡವಾದ ಸಂಬಂಧಗಳನ್ನ ಅಥವಾ ಅಹಂಕಾರವನ್ನ ಕತ್ತರಿಸಿ ಹಾಕುವುದು ಅತ್ಯಂತ ಕಷ್ಟಕರ. ಖಂಡಿತ ಕಷ್ಟ. ಆದರೂ ಆ ನೋವಿನಿಂದ ಕೂಡಿದ ಕತ್ತರಿಸುವಿಕೆ ನಮ್ಮ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತೆ? ಯಾಕೆಂದ್ರೆ ಆ ಸಮರುವಿಕೆಯು ಸಸ್ಯವನ್ನು ನಾಶ ಮಾಡುವ ಉದ್ದೇಶವನ್ನು ಹೊಂದಿಲ್ಲ, ಬದಲಾಗಿ ಅದನ್ನ ಶುದ್ಧೀಕರಿಸುವ ಉದ್ದೇಶವನ್ನ ಹೊಂದಿದೆ. ಓ, ಅಂದ್ರೆ ಪ್ಯೂರಿಫೈ ಮಾಡಕ್ಕೆ. ಹೌದು. ಒಂದು ಗಿಡದಲ್ಲಿ ಒಣಗಿದ ಅಥವಾ ರೋಗಗ್ರಸ್ತವಾದ ಎಲೆಗಳಿದ್ರೆ ಆ ಗಿಡದ ಬಹುಪಾಲು ಶಕ್ತಿ ಆ ಎಲೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ವ್ಯರ್ಥವಾಗತ್ತೆ. ಆ ಅನಗತ್ಯವಾದವುಗಳನ್ನ ಕತ್ತರಿಸಿ ತೆಗೆದುಹಾಕಿದಾಗ ಸಸ್ಯದ ಜೀವಸತ್ವ ಕೇವಲ ಆ ಫಲ ಕೊಡುವ ಆರೋಗ್ಯಕರ ಭಾಗಗಳಿಗೆ ಮಾತ್ರ ರಭಸವಾಗಿ ಹರಿಯುತ್ತೆ. ಆಧ್ಯಾತ್ಮಿಕ ಜೀವನದಲ್ಲೂ ಅಷ್ಟೇ. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು, ನೋವುಗಳು ಮತ್ತು ಆ ಅಡೆತಡೆಗಳು ಆ ತೋಟಗಾರನ ಕತ್ತರಿಯಂತೆ ಕೆಲಸ ಮಾಡುತ್ತವೆ. ಅವು ನಮ್ಮನ್ನ ಶುದ್ಧೀಕರಿಸಿ, ನಮ್ಮ ಅಹಂಕಾರವನ್ನ ಕರಗಸಿ,
ಆ ದೇವರ ಮೇಲೆ ನಮ್ಮ ಅವಲಂಬನೆಯನ್ನ ಹೆಚ್ಚಿಸುತ್ತವೆ. ವಾವ್. ಇದರಿಂದಾಗಿ ನಾವು ಇನ್ನಷ್ಟು ಉತ್ತಮ ಫಲಗಳನ್ನ ಅಂದ್ರೆ ಆ ತಾಳ್ಮೆ, ಪ್ರೀತಿ ಮತ್ತು ಕರುಣೆಯಂತಹ ಸದ್ಗುಣಗಳನ್ನ ನೀಡುವಂತೆ ಮಾಡ್ತವೆ. ಇದೆಲ್ಲವನ್ನು ಕೇಳ್ತಿದ್ರೆ ನನಗೊಂದು ಹೊಸ ಗೊಂದಲ ಶುರುವಾಗ್ತಿದೆ. ಏನು ಗೊಂದಲ? ನೋಡಿ, ನಮಗೆ ರೊಟ್ಟಿ ಸಿಕ್ತು ಅಂದ್ರೆ ವೈಯಕ್ತಿಕ ಹಸಿವು ನೀಗ್ತು, ಕುರುಬನ ಮಾರ್ಗದರ್ಶನ ಸಿಕ್ತು ಅಂದ್ರೆ ವೈಯಕ್ತಿಕ ಭದ್ರತೆಯೂ ಸಿಕ್ತು, ಮತ್ತು ದ್ರಾಕ್ಷಾಬಳ್ಳಿಯ ಮೂಲಕ ಆ ಮೂಲದೊಡನೆ ನೇರ ಸಂಪರ್ಕವೂ ಸಿಕ್ತು. ಆದ್ರೆ ಇದೆಲ್ಲವೂ ಕೇವಲ ನಾನು ಮತ್ತು ದೇವರು ಅನ್ನೋ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ಉಳಿದುಬಿಡುತ್ತಾ? ಒಳ್ಳೆ ಪ್ರಶ್ನೆ. ನಾನು ಕೇವಲ ಒಂದು ಕೊಂಬೆ ಆ ಮುಖ್ಯ ಬಳ್ಳಿಗೆ ಅಂಟಿಕೊಂಡಿದ್ದೀನಿ. ಆದ್ರೆ ನನ್ನ ಪಕ್ಕದಲ್ಲಿರುವ ಇತರ ಕೊಂಬೆಗಳ ಕಥೆ ಏನು? ನನ್ನ ಸುತ್ತಲಿನ ಸಮಾಜದ ಜೊತೆ, ಇತರ ಜನರ ಜೊತೆ ನನ್ನ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಪಠ್ಯಗಳು ಏನಾದ್ರೂ ಹೇಳುತ್ತವಾ? ಆಕ್ಚುಲಿ ನೀವಿಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಅಗತ್ಯವಾದ ಪ್ರಶ್ನೆನೆತ್ತಿದಿರಿ. ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಒಂಟಿ ಪ್ರಯಾಣ ಅಲ್ಲ. ಇಲ್ಲಿಯೇ ಯೇಸು ಆ ಹಳೆಯ ಒಡಂಬಡಿಕೆಯ ನಿಯಮಗಳನ್ನ ಸಂಪೂರ್ಣವಾಗಿ ಮೀರಿ ನಿಲ್ಲುವ ಒಂದು ಹೊಸ ಆಜ್ಞೆಯನ್ನ ನೀಡ್ತಾನೆ. ಹಳೆಯ ನಿಯಮವು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸುವಂತ ಹೇಳ್ತಿತ್ತು. ಹೌದು, ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್ ಅಂತ. ಕರೆಕ್ಟ್. ಅಂದ್ರೆ ನನ್ನ ಮಿತಿಗಳು, ನನ್ನ ಸ್ವಾರ್ಥವೇ ಆ ಪ್ರೀತಿಯ ಅಳತೆಗೋಲಾಗಿತ್ತು. ಆದ್ರೆ ಯೇಸು ಇದನ್ನ ಸಂಪೂರ್ಣವಾಗಿ ಬದಲಾಯಿಸಿ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅನ್ನೋ ಹೊಸ ಆಜ್ಞೆಯನ್ನ ನೀಡ್ತಾನೆ. ಅಬ್ಬಾ! ಆತನ ಪ್ರೀತಿಯು ಶಿಲುಬೆಯ ಮೇಲಿನ ಅತ್ಯಾಗದ ಪ್ರೀತಿಯಾಗಿತ್ತು. ಅಂದ್ರೆ ನಮಗಾಗಿ ನಾವು ಜೀವಿಸದೆ ಇತರರಿಗಾಗಿ ತ್ಯಾಗ ಮಾಡೋದು, ಇದು ನಿಜಕ್ಕೂ ಅತ್ಯುನ್ನತ ಮಟ್ಟದ ಸಂಬಂಧ. ಕೇವಲ ಅಷ್ಟೇ ಅಲ್ಲ, ಆತನು ತನ್ನ ಅನುಯಾಯಿಗಳನ್ನು ಸೇವಕರು ಎನ್ನದೆ ಸ್ನೇಹಿತರು ಅಂತ ಕರೀತಾನೆ. ಫ್ರೆಂಡ್ಸ್ ಅಂತ. ಹೌದು. ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ಯಜಮಾನನು ತನ್ನ ಸೇವಕನಿಗೆ ಕೇವಲ ಆಜ್ಞೆಗಳನ್ನ ನೀಡ್ತಾನೆ. ಆತನಿಗೆ ತನ್ನ ಗುಟ್ಟುಗಳನ್ನು ಹೇಳೋದಿಲ್ಲ. ಆದರೆ ಸ್ನೇಹಿತರ ನಡುವೆ ಯಾವುದೇ ರಹಸ್ಯಗಳಿರೋದಿಲ್ಲ. ಖಂಡಿತ, ಟೋಟಲ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎಕ್ಸಾಕ್ಟ್ಲಿ. ಅಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರುತ್ತೆ. ತಾನು ಆ ತಂದೆಯಾದ ದೇವರಂದ ಕೇಳಿಸಿಕೊಂಡ ಎಲ್ಲವನ್ನೂ ಆತನು ತನ್ನ ಸ್ನೇಹಿತರಿಗೆ ಅಂದ್ರೆ ಮನುಷ್ಯರಿಗೆ ತಿಳಿಸಿದ್ದಾನೆ. ಇದು ಧಾರ್ಮಿಕ ಚೌಕಟ್ಟನ್ನು ಮುರಿದು ಆ ಆತ್ಮೀಯತೆಯ ಹೊಸ ಅಧ್ಯಾಯವನ್ನೇ ತೆರೆಯುತ್ತೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮತ್ತು ನೀವು ನನ್ನ ಸ್ನೇಹಿತರು. ಇದು ಕೇಳಲು ಬಹಳ ಅದ್ಭುತವಾಗಿದೆ. ಆದ್ರೆ ಆ ಯೇಸು ಈ ಮಾತನ್ನ ಹೇಳ್ತಿರೋದು ಆತನು ಶಿಲುಬೆಗೆ ಏರುವ ಸ್ವಲ್ಪ ಮುಂಚೆ ಅಲ್ವಾ? ಹೌದು, ಕೊನೆಯ ಭೋಜನದ ಸಮಯದಲ್ಲಿ. ಅಂದ್ರೆ ಆತನು ಭೌತಿಕವಾಗಿ ಅವರನ್ನ ಅಗಲುವ ಸಮಯದಲ್ಲಿ. ಇಲ್ಲಿ ಒಂದು ದೊಡ್ಡ ಸವಾಲಿದೆ. ಆತನು ಇಹಲೋಕ ತ್ಯಜಿಸಿದ ನಂತರ ಆತನ ಭೌತಿಕ ಉಪಸ್ಥಿತಿ ಇಲ್ಲದಿದ್ದಾಗ ಈ ಅಗಾಧವಾದ ಪ್ರೀತಿಯನ್ನ ಮತ್ತು ಈ ಉನ್ನತ ಮಟ್ಟದ ಸಂಪರ್ಕವನ್ನ ಉಳಿಸಿಕೊಳ್ಳಲು ಮನುಷ್ಯರಿಗೆ ಹೇಗೆ ಸಾಧ್ಯ? ಆ ಶಿಷ್ಯರಿಗಿದು ಅಸಾಧ್ಯ ಅಂತ ಅನ್ಸಿರಬಹುದು. ಖಂಡಿತವಾಗಿಯೂ ಆ ಕಾಲದ ಶಿಷ್ಯರಿಗೆ ಇದೊಂದು ಭಯಾನಕವಾದ ಸನ್ನಿವೇಶ ಆಗಿತ್ತು. ತಮ್ಮ ಗುರು ತಮ್ಮನ್ನ ಬಿಟ್ಟು ಹೋಗ್ತಿದ್ದಾನೆ ಅನ್ನೋ ಆತಂಕ. ಆದ್ರೆ ಯೇಸು ಅವರನ್ನ ಅನಾಥರನ್ನಾಗಿ ಬಿಡೋದಿಲ್ಲ. ಆತನು ಆ ಸಹಾಯಕನಾದ ಪವಿತ್ರಾತ್ಮನನ್ನು ಅಂದ್ರೆ ಪ್ಯಾರಾಕ್ಲೀಟ್ ಅಥವಾ ಅಡ್ವೊಕೇಟನ್ನ ಕಳುಹಿಸುವ ಭರವಸೆಯನ್ನ ನೀಡ್ತಾನೆ. ಓ ಪವಿತ್ರಾತ್ಮ! ಹೌದು. ಈ ಪವಿತ್ರಾತ್ಮನು ಕೇವಲ ಯಾವುದೋ ಒಂದು ಅಗೋಚರ ಶಕ್ತಿಯಲ್ಲ, ಬದಲಾಗಿ ನಿರಂತರವಾಗಿ ಜೊತೆಗಿರುವ ಮಾರ್ಗದರ್ಶಕ. ಯೇಸು ಹೇಳಿದ್ದೆಲ್ಲವನ್ನೂ ಆ ಆತ್ಮನು ಅವರಿಗೆ ನೆನಪಿಸುತ್ತಾನೆ, ಸತ್ಯದ ಮಾರ್ಗದಲ್ಲಿ ಅವರನ್ನ ನಡೆಸ್ತಾನೆ. ಆತನು ಭೌತಿಕವಾಗಿ ಇಲ್ಲದಿದ್ರೂ ಆತನ ಶಕ್ತಿ ಮತ್ತು ಮಾರ್ಗದರ್ಶನ ಸದಾ ಅವರೊಂದಿಗಿರುತ್ತೆ. ಮತ್ತು ಆ ಪವಿತ್ರಾತ್ಮನ ಜೊತೆಯಲ್ಲಿ ಯೇಸು ಅವರಿಗೆ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡ್ತಾನೆ, ಅದೇ ಶಾಂತಿ. ಹೌದು, ಶಾಂತಿ. ಆ ಕಾಲದ ರೋಮನ್ ಸಾಮ್ರಾಜ್ಯವು ಪ್ಯಾಕ್ಸ್ ರೋಮಾನಾ ಎಂಬ ಶಾಂತಿಯನ್ನು ಹೊಂದಿತ್ತು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಆದರೆ ಅದು ಎಂಥ ಶಾಂತಿ? ಬಲವಂತದ ಶಾಂತಿ ಅದು. ಎಕ್ಸಾಕ್ಟ್ಲಿ. ಅದು ಕತ್ತಿಯ ಮೊನೆಯಲ್ಲಿ ಸೇನೆಯ ಬಲದಿಂದ ವಿರೋಧಿಗಳನ್ನು ಹತ್ತಿಕ್ಕುವ ಮೂಲಕ ಆ ಬಲವಂತವಾಗಿ ಹೇರಿದ ಶಾಂತಿಯಾಗಿತ್ತು. ಯೇಸು ನೀಡುವ ಶಾಂತಿ ಖಂಡಿತವಾಗಿಯೂ ಆ ರೋಮನ್ ಶಾಂತಿ ಅಂತರಿರ್ಲಿಲ್ಲ ಅಲ್ವಾ? ಖಂಡಿತ ಅಲ್ಲ. ಜಗತ್ತು ನೀಡುವ ಶಾಂತಿ ಕೇವಲ ಆ ಹೊರಗಿನ ಸದ್ದುಗದ್ದಲಗಳಿಲ್ಲದ ಸ್ಥಿತಿ ಅಥವಾ ಯುದ್ಧವಿಲ್ಲದ ತಾತ್ಕಾಲಿಕ ಸ್ಥಿತಿಯಷ್ಟೇ ಆಗಿರಬಹುದು. ಆದರೆ ಯೇಸು ನೀಡುವ ಶಾಂತಿಯನ್ನ ಹೀಬ್ರು ಭಾಷೆಯಲ್ಲಿ ಶಾಲೋಮ್ ಅಂತ ಕರೀತಾರೆ. ಓ, ಶಾಲೋಮ್. ಹೌದು. ಇದು ಕೇವಲ ಯುದ್ಧವಿಲ್ಲದ ಸ್ಥಿತಿಯಲ್ಲ, ಬದಲಾಗಿ ಇದು ಪರಿಪೂರ್ಣತೆ, ಇದು ನ್ಯಾಯ, ಸಮಾನತೆ ಮತ್ತು ಆಂತರಿಕ ನೆಮ್ಮದಿಯ ಆಧಾರದ ಮೇಲಿರುವ ಶಾಶ್ವತ ಶಾಂತಿ. ವಾವ್! ಹೊರಗಿನ ಪ್ರಪಂಚದಲ್ಲಿ ಬಿರುಗಾಳಿ ಬೀಸ್ತಿದ್ರೂ ಆ ಮನುಷ್ಯನ ಆತ್ಮದ ಆಳದಲ್ಲಿ ಯಾವ ಆತಂಕವೂ ಇಲ್ಲದೆ ನೆಲೆಸುವ ಸ್ಥಿರವಾದ ಶಾಂತಿ ಇದು.
ಆ ರೋಮನ್ ಸಾಮ್ರಾಜ್ಯದ ಕತ್ತಿಯ ಶಾಂತಿ ಅಳಿದು ಹೋಯಿತು, ಆದರೆ ಈ ಆಂತರಿಕ ಶಾಲೋಮ್ ಇಂದಿಗೂ ಜನರನ್ನು ಪ್ರಭಾವಿಸ್ತಿದೆ. ಎಂಥ ಅದ್ಭುತವಾದ ಪ್ರಯಾಣ ಇದು. ಇಂದಿನ ನಮ್ಮ ಈ ಒಟ್ಟಾರೆ ಚರ್ಚೆಯಲ್ಲಿ ನಾವು ಕೇವಲ ಆ ಭೌತಿಕ ಹಸಿವಿನಿಂದ ಶುರು ಮಾಡಿದೆವು. ಆ ಸಣ್ಣ ಹುಡುಗನ 5 ರೊಟ್ಟಿಗಳಿಂದ ಶುರುವಾದ ಪಯಣ ಮನುಷ್ಯನ ಅಂತರಂಗದ ಶೂನ್ಯತೆಯನ್ನು ತುಂಬಿ ಶಾಶ್ವತ ತೃಪ್ತಿಯನ್ನು ನೀಡುವ ಆ ಜೀವದ ರೊಟ್ಟಿಯ ಅರ್ಥವನ್ನ ಬಿಡಿಸಿಟ್ಟಿತು. ಹೌದು. ಅಲ್ಲಿಂದ ನಮಗೆ ರಕ್ಷಣೆ ಮತ್ತು ಭದ್ರತೆ ನೀಡುವ ಒಳ್ಳೆಯ ಕುರುವನ ಪ್ರೀತಿಯನ್ನು ನೋಡಿದೆವು ಮತ್ತು ಅಂತಿಮವಾಗಿ ನಮ್ಮನ್ನು ಪೋಷಿಸಿ ನಮ್ಮ ಆ ಅನಗತ್ಯ ಅಹಂಕಾರಗಳನ್ನು ಕತ್ತರಿಸಿ ನಮ್ಮಿಂದ ಸತ್ಫಲಗಳನ್ನು ನಿರೀಕ್ಷಿಸುವ ಆ ನಿಜವಾದ ದ್ರಾಕ್ಷಾಬಳ್ಳಿಯ ಸಂಪರ್ಕದ ಮಹತ್ವವನ್ನ ಅರಿತೆವು. ಖಂಡಿತ. ಈ ಎಲ್ಲ ಮೂಲವಸ್ತುಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ವಿಷಯ ಅಂತೂ ಸ್ಪಷ್ಟವಾಗುತ್ತೆ. ಏನದು? ಇವು ಕೇವಲ ನಮಗೆ ಮಾಹಿತಿಯನ್ನು ನೀಡುವ ಪ್ರಾಚೀನ ಪಠ್ಯಗಳಲ್ಲ. ಇವು ಆ ಮನುಷ್ಯನ ಆಧ್ಯಾತ್ಮಿಕ ಅಸ್ತಿತ್ವವನ್ನ, ಆತನ ಆಂತರಿಕ ಹಸಿವನ್ನು ನೀಗಿಸುವ ಮತ್ತು ಆತನನ್ನು ಸಂಪೂರ್ಣವಾಗಿ ಮಾರ್ಪಡಿಸುವ ಜೀವಂತ ಆಹ್ವಾನಗಳಾಗಿವೆ. ಆರಂಭದಲ್ಲಿ ನಾವು ಮಾತಾಡಿದ ಆ ಜೀವಶಾಸ್ತ್ರದ ಹಸಿವಿನ ಸಮೀಕರಣ ಎಷ್ಟು ಸೀಮಿತವಾದದ್ದು ಅನ್ನೋದು ಈಗ ಅರ್ಥ ಆಗ್ತಿದೆ. ಹೊಟ್ಟೆ ಹಸಿವಾದರೆ ಊಟ ಮಾಡಿದ್ರೆ ಮುಗಿತು. ಆದರೆ ಮನುಷ್ಯನ ಆಳವಾದ ಆಧ್ಯಾತ್ಮಿಕ ಶೂನ್ಯತೆಗೆ ಭೌತಿಕ ವಸ್ತುಗಳು ಎಂದಿಗೂ ಉತ್ತರ ಆಗಲಾರವು. ಅದಕ್ಕೆ ಈ ಜೀವದ ರೊಟ್ಟಿಯಂತಹ ಶಾಶ್ವತವಾದದ್ದೇ ಬೇಕು. ಹೌದು, ಸಂಪೂರ್ಣ ಸತ್ಯ ಇದು. ಈ ಎಲ್ಲ ಮೂಲಗಳನ್ನ ವಿಶ್ಲೇಷಣೆ ಮಾಡಿದ ನಂತರ ನಮ್ಮೆಲ್ಲರ ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಯೋಚನೆಯನ್ನ ಇಲ್ಲಿ ಮುಂದಿಡಬಹುದು ಅಂತ ನನಗನ್ಸುತ್ತೆ. ಖಂಡಿತ ಹೇಳಿ. ನೋಡಿ, ಈ ಪಠ್ಯಗಳ ಪ್ರಕಾರ ಮನುಷ್ಯರು ಇನ್ನು ಮುಂದೆ ಕೇವಲ ನಿಯಮಗಳಿಗೆ ಅಂಟಿಕೊಂಡಿರುವ ಸೇವಕರಲ್ಲ, ಬದಲಾಗಿ ದೇವರ ಸ್ನೇಹಿತರು ಅಂತ ಕರೆಯಲ್ಪಟ್ಟಿದ್ದಾರೆ. ಮತ್ತು ಈ ಜೀವದ ರೊಟ್ಟಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗಿದೆ. ಕರೆಕ್ಟ್. ಹಾಗಾದ್ರೆ ನಾಳೆ ಯಾರೇ ಆಗಲಿ ತಮ್ಮದೇ ಆದ ಆ ಊಟದ ಮೇಜಿನ ಬಳಿ ಕುಳಿತಾಗ ಈ ರೊಟ್ಟಿಯನ್ನ, ಅಂದ್ರೆ ಈ ತ್ಯಾಗದ ಪ್ರೀತಿಯನ್ನು ಮತ್ತು ಕ್ಷಮೆಯನ್ನು ಹಂಚಿಕೊಳ್ಳಲು ಯಾರನ್ನ ಆಹ್ವಾನಿಸ್ತಾರೆ? ಕೇವಲ ತಮ್ಮವರನ್ನು ಮಾತ್ರವೇ ಅಥವಾ ಎಲ್ಲರನ್ನೂ? ಆ ಕೇಳುಗರಿಗೆ ಇದೊಂದು ಪ್ರಶ್ನೆ. ಒಬ್ಬ ವ್ಯಕ್ತಿಯ ಪ್ರೀತಿಯ ವ್ಯಾಪ್ತಿ ಆ ಸಮಾಜದ ಎಲ್ಲೆಗಳನ್ನು ಮೀರಿ ಎಷ್ಟು ದೊಡ್ಡದಾಗಿರಲು ಸಾಧ್ಯ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕೇಳಿಕೊಳ್ಳಬೇಕಾದ ಆಳವಾದ ಪ್ರಶ್ನೆ. ಹೌದು. ನಮ್ಮ ಮುಂದಿನ ಕುತೂಹಲಕಾರಿ ಚರ್ಚೆಯವರೆಗೆ ಈ ಅನ್ವೇಷಣೆ ಹೀಗೆಯೇ ಮುಂದುವರಿಯಲಿ. ನಮಸ್ಕಾರ.